ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿಯಲ್ಲಿ ಒಂದು ಆರೋಗ್ಯಕರವಾದ ಜೂಸನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಾನಿಲ್ಲಿ ಮೊದಲಿಗೆ ಒಂದು ಪ್ಲೇಟನ್ನು ತಗೊಂಡು ಅದಕ್ಕೆ ನಾನಿಲ್ಲಿ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ತಗೋತಾ ಇದ್ದೀನಿ ನೋಡಿ. ಮತ್ತು ಒಂದು ಕುಕ್ಕುಂಬರ್ ಕೂಡ ತಗೋತಾ ಇದ್ದೀನಿ. ಮತ್ತು ಒಂದು 3ರಿಂದ 4 ಆಮ್ಲ ತಗೋತಾ ಇದ್ದೀನಿ ನೋಡಿ. ಮತ್ತು ಒಂದು ಕ್ಯಾರೆಟ್, ಮತ್ತು ಒಂದು ಬೀಟ್ರೂಟ್, ಮತ್ತು ಒಂದು ಸ್ವಲ್ಪ ಶುಂಠಿಯನ್ನು ತೊಗೋತಾ ಇದ್ದೀನಿ. 1 ಇಂಚಷ್ಟು ಶುಂಠಿ ನೋಡಿ. ಇವೆಲ್ಲ ತಗೊಂಡಾದಮೇಲೆ ನಾವು ಇದನ್ನೆಲ್ಲ ಚೆನ್ನಾಗಿ ತೊಳೆದುಕೊಂಡು ತೊಗೊಳ್ಬೇಕು. ನಾನಿಲ್ಲಿ ಎಲ್ಲ ಚೆನ್ನಾಗಿ ತೊಳೆದುಕೊಂಡು ಮೇಲಿದ್ದ ಶಿಪ್ಪೆ ಕೂಡ ತೆಗೆದುಕೊಂಡು ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಕಟ್ ಮಾಡಿಕೊಂಡು ಬರಬೇಕಾಗುತ್ತೆ ನೋಡಿ. ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಈ ರೀತಿ ನನ್ನ ಹತ್ರ ಜ್ಯೂಸರ್ ಇದೆ. ಇದರಲ್ಲಿ ನಾನು ಜ್ಯೂಸನ್ನು ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಮಾಡೋದರಿಂದ ಪ್ಯೂರ್ ಆಗಿ ನಮಗೆ ಜ್ಯೂಸ್ ಬರುತ್ತೆ. ಇಲ್ಲಿ ನೀರು ಹಾಕುವ ಅವಶ್ಯಕತೆ ಇಲ್ಲ. ಪ್ಯೂರ್ ಜ್ಯೂಸ್ ಇದರಲ್ಲಿ ಬರುತ್ತೆ ನೋಡಿ. ಈ ರೀತಿ ಇದರಲ್ಲಿ ಹಾಕ್ಕೊಳ್ಬೇಕು. ನಾವು ಕಟ್ ಮಾಡಿಕೊಂಡಿರುವ ವೆಜಿಟೇಬಲು ನೋಡಿ. ಇಲ್ಲಿ ಆನ್ ಆಫ್ ಮಾಡೋದಿದೆ. ಇದರಿಂದ ಆನ್ ಆಫ್ ಮಾಡಿಕೊಂಡು ನಾವು ಈಗ ಈ ಜ್ಯೂಸನ್ನು ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಪ್ರೆಶ್ ಮಾಡಿದರೆ ಜ್ಯೂಸು ಇಲ್ಲಿ ಪಾತ್ರೆಯಲ್ಲಿ ಬರುತ್ತೆ ನೋಡಿ. ಶಿಪ್ಪೆ ಎಲ್ಲ ಈ ಸೈಡಲ್ಲಿ ಈ ಬಾಕ್ಸಲ್ಲಿ ಹೋಗುತ್ತೆ. ಇಲ್ಲಿ ನಾವು ಜ್ಯೂಸ್ ಮಾತ್ರ ಈ ಪಾತ್ರೆಯಲ್ಲಿ ಬರುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಜ್ಯೂಸು. ಬೀಟ್ರೂಟ್ ಮತ್ತು ಕ್ಯಾರೆಟು, ಕುಕ್ಕುಂಬರ್ ಇದನ್ನೆಲ್ಲ ಹಾಕಿ ಪಾಲಕ್ ಹಾಕಿ ಮಾಡಿರೋದ್ರಿಂದ ತುಂಬ ಒಳ್ಳೆಯದು ನೋಡಿ. ಈ ರೀತಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಬದಲಿಗೆ ಇದು 1 ಗ್ಲಾಸ್ ಜ್ಯೂಸ್ ಕೊಂಡ್ರೆ ಸಾಕು. ನಮಗೆ ದಿನವಿಡೀ ಎನರ್ಜಿ ಸಿಗುತ್ತೆ. ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡಿದ್ದೀನಿ. ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಜ್ಯೂಸು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಬೋದು ನೀವು. ಇದು ಕೂದಲು ಬೆಳವಣಿಗೆಗೆ ಮತ್ತು ಚರ್ಮದ ಕಾಂತಿಗೂ ತುಂಬಾ ಒಳ್ಳೆಯದು ನೋಡಿ ಫ್ರೆಂಡ್ಸ್. ಇವಾಗ ನಾನು ಗ್ಲಾಸಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ನಾನಿಲ್ಲಿ ಐಸ್ ಕ್ಯೂಬನ್ನು ಹಾಕ್ಕೊಂಡಿದ್ದೀನಿ. 2 ಗ್ಲಾಸಲ್ಲಿ 1, 2, 3 ಐಸ್ ಕ್ಯೂಬನ್ನು ಹಾಕ್ಕೊಂಡು ಇವಾಗ ನಾನು ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ನೀವು ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳಿಗೆ ಮಾಡಿಕೊಡಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚಿಕ್ಕವರಿಗೂ ದೊಡ್ಡವರಿಗೂ ಎಲ್ಲರಿಗೂ ತುಂಬ ಒಳ್ಳೆಯದು ನೋಡಿ ಆರೋಗ್ಯಕ್ಕೆ. ನೋಡಿ ಫ್ರೆಂಡ್ಸ್, ನೀವು ದಿನಾಲು ಎದ್ದ ಮೇಲೆ ಕಾಫಿ ಟೀ ಕುಡಿಯೋ ಬದಲು ದಿನಾಲು ಈ ರೀತಿ 1 ಗ್ಲಾಸ್ ಜ್ಯೂಸ್ ಕುಡಿದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ನೋಡಿದ್ರೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಕುಡಿಯೋದಕ್ಕೂ ಕೂಡ ತುಂಬಾ ಟೇಸ್ಟಾಗಿರುತ್ತೆ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.